ನಾನಿವತ್ತೊಂದು ಆರೋಗ್ಯಕರವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಥಂಡಿ ಮತ್ತು ಜ್ವರ, ಮೈಕೈ ನೋವಿಗೆ, ಕೆಮ್ಮಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ, ಬೇಗ ಕಡಿಮೆ ಆಗುತ್ತೆ. ಆರೋಗ್ಯಕರವಾದ ಮನೆ ಮದ್ದನ್ನು ನಾವು ಮನೆಯಲ್ಲೇ ಮಾಡ್ಕೋಬೇಕು. ಇಲ್ಲಿ ದಾಲ್ಚಿನ್ನಿಯನ್ನು ತಗೊಂಡಿದ್ದೇನೆ. 2 ಚೂರು ದಾಲ್ಚಿನ್ನಿ, 1 ಚೂರು ಶುಂಠಿ, ಒಂದು 8-10 ಕಾಳು ಮೆಣಸು, ಹಾಗೆ ಒಂದು 4-5 ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ವೀಳ್ಯದೆಲೆ, ಇದಿಷ್ಟು ಬೇಕಾಗತ್ತೆ. ಬೆಲ್ಲ ಮತ್ತು ಜೇನುತುಪ್ಪ. ಈಗ ಮಾಡೋಣ. ಇಂಥವೆಲ್ಲ ನಮಗೆ ಹಳ್ಳಿಯಲ್ಲೇ ಸಿಗುವಂತಹ ವಸ್ತುಗಳು, ಬೇರೆ ಕಡೆ ಹೋಗಿ ತೊಗೊಂಬರಬೇಕು ಅಂತ ಏನೂ ಇಲ್ಲ, ನಾವೇ ಕಡಿಮೆ ಮಾಡ್ಕೋಬಹುದು. ಇಲ್ಲಿ ನಾನು 2 ಲೋಟ ನೀರನ್ನು ಹಾಕಿದ್ದೇನೆ. ಈ ಲೋಟದಲ್ಲಿ 2 ಲೋಟ ನೀರನ್ನು ಹಾಕಿದ್ದೇನೆ. ಇದು 1 ಲೋಟಕ್ಕೆ ಬರಬೇಕು. ಈಗ ಇಲ್ಲಿ ವೀಳ್ಯದೆಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ನೀವು ಬೆಳಿಗ್ಗೆ ಒಮ್ಮೆ ತಗೋಬೇಕು, ಒಂದು ಅರ್ಧ ಲೋಟ ತಗೋಬೇಕು, ಇಲ್ಲ 1/4 ಲೋಟ ತಗೊಂಡ್ರೂ ಹಿಡಿಯುತ್ತೆ. ಸ್ವಲ್ಪ ಜಜ್ಜಿ ಹಾಕಬೇಕು. ಬೆಳಿಗ್ಗೆ ಒಮ್ಮೆ, ನೈಟ್ ಮಲಗೋವಾಗ ಮತ್ತೊಮ್ಮೆ ತಗೋಬೇಕು. ಒಂದೇ ಸಲ ಅಲ್ಲ, ಒಂದು 2 ಸಲ ತಗೋಬೇಕು, ಖಂಡಿತ ಕಡಿಮೆ ಆಗುತ್ತೆ. ಶುಂಠಿಯನ್ನು ನಾನು ಇಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಹಸಿ ಶುಂಠಿಯನ್ನು ತಗೊಂಡಿದ್ದೇನೆ, ಹಾಕ್ತಾ ಇದ್ದೇನೆ. ಹಾಗೆ ಜೀರಿಗೆ, ಲವಂಗ, ಕಾಳುಮೆಣಸು, ಸ್ವಲ್ಪ ಜಜ್ಜಿ ಹಾಕ್ತೇನೆ. ಕಾಳುಮೆಣಸನ್ನು ಕೂಡ, ಅದು ಫ್ಲೇವರ್ ಕೊಡುತ್ತೆ. ಮತ್ತು ಅರಿಶಿನ, ಇವೆಲ್ಲವನ್ನು ಹಾಕ್ತಾ ಇದ್ದೇನೆ. ಫುಲ್ ಕುದಿಬೇಕು ಅದು. ಕಾಳುಮೆಣಸನ್ನು ಕೂಡ ಕುಟ್ಟಿ ಹಾಕಬೇಕು, ಪೌಡ್ರ್ ಮಾಡಿ. ದಾಲ್ಚಿನ್ನಿ ಚಕ್ಕೆಯನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು. ಫುಲ್ ಕುದಿಬೇಕು ಇದು. 2 ಲೋಟ ನೀರಿಟ್ಟಿದ್ದು 1 ಲೋಟಕ್ಕೆ ಬಂದರೆ ಸಾಕು. ಇದರಲ್ಲಿ ಇದು ಫುಲ್ ಕುದಿಯಲಿ. ಈಗ ಹಾಗೆ ಬಿಡೋಣ. ಈಗ ಒಂದು ಸ್ವಲ್ಪ ಹೊತ್ತು. ಈಗ ಇಲ್ಲಿ ಇದು ಫುಲ್ ಕುದೀತಾ ಇದೆ, 1 ಲೋಟಕ್ಕೆ ಬರ್ತಾ ಇದೆ. ಈಗ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಿಹಿ ಆಗಬೇಕು ಇದು, ಖಾರ ಖಾರವಾಗಿರುತ್ತೆ, ಗಂಟ್ಲಿಗೆ ಕರೆಕ್ಟಾಗಿ ನಾಟುತ್ತೆ ಅದು. ಹಾಗಾಗಿ ಈಗ ಬೆಲ್ಲವನ್ನು ಹಾಕಿದ್ದೀನಿ. ನಾನು ಸ್ವಲ್ಪ ಹೊತ್ತು ಕುದಿಬೇಕು. ಲಾಸ್ಟ್ ನೀವು ಕುಡಿಯುವಾಗ ಜೇನುತುಪ್ಪವನ್ನು ಹಾಕಿ ಕುಡಿಬೇಕು. ಈಗ ನೋಡಿ, ಇಲ್ಲಿ 1 ಲೋಟಕ್ಕೆ ಬಂತು. ಇದು ಫುಲ್ ಕುದಿದಿದೆ, ಸಾಕು. ಈಗ ಸೋಸ್ಕೋಬೇಕು ಅಂತ ಇನ್ನೂ ಏನಿಲ್ಲ, ಯಾಕೆಂದರೆ ಈ ಜೀರಿಗೆ ಕಾಳುಮೆಣಸು ಎಲ್ಲ ಹೊಟ್ಟೆಗೆ ಹೋದರೆ ಒಳ್ಳೆಯದೇ. ಹಾಗಾಗಿ ಇದನ್ನು 1 ಲೋಟಕ್ಕೆ ಹಾಕಿಟ್ಕೋಬೇಕು. ಸ್ವಲ್ಪ ಕುಡಿಯುವಾಗ ಬಿಸಿ ಮಾಡಿ ಕುಡಿಬೇಕು. ಆರೋಗ್ಯಕರವಾದ ಕಷಾಯ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.